ಅಜ್ಞಾನದ ಕೈಯೊಂದು ಕೆಲಸ ಮಾಡಿತ್ತು. ಆದ್ರೆ ಆ ಕೈಯನ್ನ ಹಿಡಿಲೇಬೇಕಿತ್ತು. ಯಾಕಂದ್ರೆ ಆ ಕೈಯಿಂದ ಇನ್ನಷ್ಟು ಜೀವಗಳು ಬಲಿಯಾಗೋದನ್ನ ತಪ್ಪಿಸಬೇಕಿತ್ತು. ಆ ಪ್ರಯತ್ನದಲ್ಲಿತ್ತು ಪೊಲೀಸ್ ಪಡೆ. ಈ ಕಿಡ್ನಾಪ್ಗಳಿಂದ ತಲೆಗೆ ಹೆಬ್ಬಾವು ಬಿಟ್ಕೊಂಡು ಕೂತಿತ್ತು ಪೊಲೀಸ್ ಪಡೆ. ಆರೋಪಿ ತಮ್ಮ ಸುತ್ತಮುತ್ತಲಲ್ಲೇ ಇದ್ದ. ಆದರೆ ಯಾರು ಅಂತ ಯೋಚಿಸ್ತಿದ್ದಾಗಲೇ ಒಂದು ಫೋನ್ ಕಾಲ್ ಬರುತ್ತೆ. ಕಾಲ್ ರಿಸೀವ್ ಮಾಡಿ ಕಾಕಿ ಹೊರಟಿದ್ದು ಮಾಗಡಿ ರೋಡ್ಗೆ. ರೋಡ್ 80 ಫೀಟ್ ರೋಡಲ್ಲಿ ಒಂದು ಗಂಡು ಮಗು ಇತ್ತು. ಆ ಗಂಡು ಮಗು ಇದೆ ಸರ್, ಆ ಗಂಡು ಮಗುಗೆ ಇಲ್ಲಿ ಒಂದು ಕುಯ್ದಿರೋದು ಒಂದು ಇದಿದೆ ಸರ್ ಅಂತ ಹೇಳಿದೆ. ನಮಗೆ ಇನ್ಫಾರ್ಮೇಷನ್ ಬಂತು. ನಾವೇನು ಮಾಡಿದ್ವಿ, ನಾವು ಭಾಳ ಕಷ್ಟಪಟ್ಟೆ, ನಾನು ಮತ್ತು ಶಿವಸ್ವಾಮಿ ಇಬ್ಬರೂ ಏನು ಮಾಡಿದ್ವಿ, ಸರಿ ಆ ಮಗು ಮನೆ ಎಲ್ಲ ಟ್ರೇಸ್ ಔಟ್ ಮಾಡ್ಕೊಂಡ್ರಿ. ಆ ಮಗು ಮನೆಗೆ ಯಾವಾಗ ಟ್ರೇಸ್ ಔಟ್ ಮಾಡ್ಕೊಂಡ್ರು ಅವ್ರ ತಂದೆ ತಾಯಿ ಬಂದಿದ್ದೆ ಕಾಲಿಟ್ಕೊಂಡ್ಬಿಟ್ರು. ಸರ್ ನನ್ನ ಮಗು ಹೆಂಗೋ ಬದುಕಿದ್ದಾನೆ ಸರ್, ಈಗ ನೀವೆಲ್ಲ ಇದನ್ನೆಲ್ಲ ಇದು ಮಾಡಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಮತ್ತೆ ಅವನು ಈ ಮಗು ಇಲ್ಲೇ ಇದೆಯಲ್ಲ ಸರ್ ಅಂತ ಹೇಳಿದೆ. ಅವನು ಏನಾನ ಮಂತ್ರವಾದಿ ಬಂದಿದೆ, ಏನಾನ ಮತ್ತೆ ಮರ್ಡರ್ ಮಾಡ್ಬಿಡ್ಬೋದು ಸರ್, ದಯವಿಟ್ಟು ಇವನಿಗೆ ಎಕ್ಸ್ಪೋಸ್ ಮಾಡಬೇಡಿ ಸರ್, ನಾವು ಯಾವ ಈ ಮಗನಿಗೆ ತೋರಿಸೋದಿಲ್ಲ ಅಂತ ಹೇಳಿದ್ರೆ ಮಗನಿಗೆ ಬೇರೆ ಕಡೆ ಕಳಿಸ್ಬಿಟ್ಟಿದ್ರು. ನಾವು ಎಷ್ಟೋ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಹೇಳಿದ್ರು, ಇಲ್ಲ ಈಗ ನಾವು ಏನು ಮಾಡೋದಿಲ್ಲ, ಈ ಮಗುವಿಂದ ಈ ಕೇಸ್ ಡಿಟೆಕ್ಟ್ ಆಗಬೇಕು. ಯಾಕಂದರೆ ಆಗಲೇ 8 ಮಕ್ಕಳು ಹೊರಟೋಗ್ಬಿಟ್ಟಿದೆ, ಟೋಟಲಿ 11 ಮಕ್ಕಳು ಹೋಗಿರೋದು. ಹೀಗೆ ಮರ್ಡರ್ ಆಗಿದ್ರು, ಒಂದು ಕಡೆ ಹೆಣ್ಣು ಮಗು, ಒಂದು ಕಡೆ ಗಂಡು ಮಗು. ಅದು ಸಹಜ ಬಿಡಿ. ಇಷ್ಟೊಂದು ಮಕ್ಕಳು ಕೊಲೆಯಾಗಿ ಈ ಹುಡುಗ ಬದುಕಿದ್ದಾನೆ ಅಂದರೆ ಅದು ಆಶ್ಚರ್ಯ. ಆದರೆ ಇದರಿಂದ ಪೊಲೀಸರಿಗೆ ಯಾವುದೇ ರೀತಿಯ ಮಾಹಿತಿ ಸಿಗದೆ ಹೋಯಿತು. ಅದಕ್ಕೆ ಪೂರಕವಾಗಿ ಇನ್ನೊಂದು ಘಟನೆ ನಡೆದು ಹೋಗಿತ್ತು. ಸಾಯಿಬಾಬಾ ನಗರ್ ಅಂತ ಇದೆ, ಅಲ್ಲಿ ಮುಂದೆ ಒಂದು ಎಲೆಕ್ಷನ್ ಕಂಪ್ಯಾನಿಯನ್ ಇತ್ತಲ್ಲಿ. ಆ ಎಲೆಕ್ಷನ್ದು ಒಂದು ಸಾರ್ವಜನಿಕ ಒಂದು ಮೀಟಿಂಗ್ ಎಲ್ಲ ನಡೀತಾ ಇತ್ತು. ಮೀಟಿಂಗ್ ನಡೀತಾ ಇರುವಾಗ ಎಲ್ಲ ಮಕ್ಕಳು ಅಲ್ಲಿ ಓಣಿ ಇರುತ್ತಲ್ಲ, ಅದು ಭಾಳ ಒಂದು ಮಿಡ್ಲ್ ಕ್ಲಾಸು ಒಂದು ಇದರಲ್ಲೇ ಇತ್ತು. ಆ ಮಕ್ಕಳೆಲ್ಲ ಬಂದಿದ್ದೆ, ಅಲ್ಲಿ ಎಲ್ಲ ನಿಂತ್ಕೊಂಡು ಕೇಳೋರು. ಸುಮಾರು ರಾತ್ರಿ 10:30ವರೆಗೂ ಅದು ಮೀಟಿಂಗ್ ಎಲ್ಲ ಆಯಿತು. ಮೀಟಿಂಗ್ ಎಲ್ಲ ಆದಮೇಲೆ ಸರಿ ನಾವು ಬಂದೋಬಸ್ತ್ ಎಲ್ಲ ವಿಡ್ರಾ ಮಾಡ್ಕೊಂಡು ಬಂದೆ. ಅರ್ಧ ಗಂಟೆಗೆ ಬರ್ತೀವಿ ಪೊಲೀಸ್ ಸ್ಟೇಷನ್ಗೆ. ಒಬ್ಬರು ತಂದೆ ತಾಯಿ ಓಡ್ ಬಂದರು, ಸರ್ ನನ್ನ ಹೆಣ್ಮಗು ಇಲ್ಲ ಸರ್, ಎಲ್ಲೋ ಯಾರೋ ಇದು ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್ ಅಂತ. ನಮಗೆ ಒಂಥರ ಭಾಳ ಇದಾಯಿತು. ಇದು ಮತ್ತೆ ಇದು ಏನೋ ಒಂದು ಇದಾಗಿರುತ್ತೆ ಇದು ಅಂತ ಹೇಳಿದೆ. ನಾವೆಲ್ಲ ಅಲರ್ಟ್ ಆಗೋಗ್ಬಿಟ್ರೆ. ಬೆಳಿಗ್ಗೆ ನೋಡ್ತೀವಿ ನಾವು ಆ ಮಿನರ್ವಾ ಮಿಲ್ ಗ್ರೌಂಡಲ್ಲಿ ಮತ್ತೆ ಬಂದಿದ್ದ ಹೆಣ್ಮಗು ಬಿದ್ದಿದೆ ವಿತ್ ಥ್ರೋಟ್ ಸ್ಲಿಟ್. ಅಲ್ಲಿಗೆ ಇನ್ನೊಂದು ಮಗುವಿನ ಶವಕ್ಕೆ ಸಾಕ್ಷಿಯಾಯಿತು ಮಿನರ್ವಾ ಮಿಲ್. ಎಂದಿನಂತೆ ವಿಕ್ಟಿಮ್ ಮಾತ್ರ ಸಿಗದೆ ಹೋದ. ಆರೋಪಿಯನ್ನು ಹುಡುಕೋದಕ್ಕೆ ಪೊಲೀಸ್ ತಂಡ ಎಡತಾಕಿದ್ದು ಶ್ರೀರಾಂಪುರದ ರೌಡಿಗಳ ಬಳಿ. ಯಾಕೆಂದ್ರೆ ಈ ಪಂಟರ್ಗಳಿಗೆ ತಮ್ಮ ಏರಿಯಾದಲ್ಲಿ ಏನೇ ನಡೆದ್ರೂ ಅದರ ಮಾಹಿತಿ ಪೊಲೀಸರಿಗಿಂತ ಬೇಗ ಸಿಕ್ತಿತ್ತು. ಅಕ್ರಮ ದಂಧೆಗಳ ನೆಟ್ವರ್ಕ್ ಅಂತದಿತ್ತು. ನಗರದಲ್ಲಿ ಹೆಣಗಳ ಮೇಲೆ ಹೆಣ ಬೀಳ್ತಾ ಇತ್ತು. ಜನರು ಪೊಲೀಸ್ ಮೇಲಿಟ್ಟಿದ್ದ ನಂಬಿಕೆ ದಿನೇ ದಿನೇ ಕಡಿಮೆಯಾಗ್ತಾ ಬಂತು. ಪೊಲೀಸರು ಕೂಡ ಅಸಹಾಯಕರಾಗಿ ಕೂತಿರ್ಲಿಲ್ಲ. ಯಾಕಂದ್ರೆ ಹಾಗೆ ಕೂರೋ ಟೈಮ್ ಕೂಡ ಅದಾಗಿರ್ಲಿಲ್ಲ. ಕೆಲವಾರು ದಿನಗಳ ಹಿಂದೆ ಪೇಪರ್ನಲ್ಲಿ ಪಬ್ಲಿಷ್ ಆಗಿದ್ದ ಒಂದು ಸುದ್ದಿ ಮೇಲೆ ಅವರ ಕಣ್ಣು ಬಿತ್ತು. ಆಮೇಲೆ ಅವರು ಸೀದಾ ಹೊರಟಿದ್ದು ಪಂಜಾಬ್ಗೆ. ಆ ಪೇಪರ್ನಲ್ಲಿ ಪಬ್ಲಿಷ್ ಆದ ಸುದ್ದಿ ಹಾಗಿತ್ತು. ಆ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ಸಾಮ್ಯತೆ ಇತ್ತು. ಅಲ್ಲೂ ಅಷ್ಟೇ, ಸರಿಯಾಗಿ 15 ದಿನಕ್ಕೊಮ್ಮೆ ಮಕ್ಕಳು ಕಳ್ಳತನವಾಗ್ತಿದ್ವು. ಅಮಾವಾಸ್ಯೆಗೆ ಗಂಡು ಮಗು ಕಾಣೆಯಾದ್ರೆ ಹುಣ್ಣಿಮೆಗೆ ಹೆಣ್ಣು ಮಗು ಕಾಣೆಯಾಗೋದು. ಅಲ್ಲಿಯೂ ಕೂಡ ಪೊಲೀಸರಿಗೆ ತುಂಬಾ ತಲೆನೋವು ತಂದಿಟ್ಟ ಕೇಸ್ ಅದು. ಆದರೆ ಅಲ್ಲೂ ಡಿಟೆಕ್ಟ್ ಆಗದೆ ಕೈಕಟ್ಟಿ ಕೂತಿತ್ತು ಕಾಕಿ. ಈಗ ಬೆಂಗಳೂರಲ್ಲಿ ಈ ಸರಣಿ ಹತ್ಯೆ ನಡೆಯುತ್ತಿರುವುದರಿಂದ ಅದೇ ಆರೋಪಿ ಇಲ್ಲಿಗೆ ಬಂದಿರಬಹುದು ಅನ್ನೋ ಅನುಮಾನದಿಂದ 2 ತಂಡಗಳನ್ನಾಗಿ ಮಾಡಿ ಕೇರಳ ಪಂಜಾಬ್ಗೆ ಹೊರಟಿತ್ತು. ಅಲ್ಲಿ ಚೈನ್ ಸ್ನ್ಯಾಚರ್ಸ್ನಿಂದ ಹಿಡಿದು ದೊಡ್ಡ ದೊಡ್ಡ ರೌಡಿಗಳನ್ನು ವಿಚಾರಣೆ ಮಾಡಲಾಯಿತು. ಆದರೆ ಅವನ ಬಗ್ಗೆ ಯಾವುದೇ ಕ್ಲೂ ಸಿಗಲಿಲ್ಲ. ಆದರೆ ಅಲ್ಲಿದ್ದ ನಾಗರಿಕರು ಒಂದು ಮಾಹಿತಿ ಕೊಟ್ಟರು. ಆ ವಿಷಯ ಪೊಲೀಸರಿಗೆ ವಿಚಿತ್ರ ಅನಿಸಿದ್ರು ಅದನ್ನು ನಂಬಲೇಬೇಕಾಯಿತು. ನಾವು ಕೇರಳ ವಿಸಿಟ್ ಮಾಡಿದ್ವಿ. ಯಾಕಂದರೆ ಕೇರಳ ಸ್ವಲ್ಪ ಫೇಮಸ್ ಇದೆ ಈ ಮಂತ್ರವಾದಿಗಳಿಗೆ, ಅದೇ ಇದಕ್ಕೆ ಮಂತ್ರಶಕ್ತಿ ಇದು ಮಾಡೋದಕ್ಕೆ. ಆಗ ನಾವು 2-3 ಕಡೆ ನಾವು ಇದು ಮಾಡೋದಕ್ಕೆ, ಸರಿ ಅಲ್ಲಿ ಮರ್ಡರ್ ಆಗಿರೋದು ಎಲ್ಲ ಮಂತ್ರಶಕ್ತಿಗೋಸ್ಕರ, ಒಂದು ಸಂಪಾದನೆ ಮಾಡೋದಕ್ಕೋಸ್ಕರ ಯಾರೋ ಒಬ್ಬ ಸಾಧು ಮಾಡಿದ್ದಾನೆ ಇದು
ಅಂತ ಹೇಳಿದೆ ಒಂದು ಇನ್ಫಾರ್ಮೇಶನ್ ಸಿಕ್ತು ನಮಗೆ. ಹೌದು, ಇದು ಮಂತ್ರವಾದಿಯ ಕೆಲಸವೇ ಇರಬಹುದು ಎಂದು ಭಾವಿಸಿತ್ತು ಪೊಲೀಸ್ ಪಡೆ. ನಾವು ಹಿಂದೆ ಹೇಳಿದಂತೆ ಪೇಪರ್ನಲ್ಲಿ ಬಂದ ಸುದ್ದಿ ಕೂಡ ಇದೇ ಆಗಿತ್ತು. ಆ ಘಟನೆ ನಡೆದದ್ದು ಪಂಜಾಬ್ನಲ್ಲಿ. ಅಲ್ಲೂ ಕೂಡ 11 ಮಕ್ಕಳನ್ನು ಕತ್ತು ಸೀಳಿ ಕೊಲ್ಲಲಾಗಿತ್ತು. ಆದರೆ ಈ ಮಂತ್ರವಾದಿ ಯಾಕೆ ಈ ತರಹ ಮಾಡ್ತಿದ್ದಾನೆ, ಅವನ ಉದ್ದೇಶ ಏನು ಅಂತ ಹುಡುಕ್ತಿದ್ದಾಗಲೇ ಒಂದು ಆಘಾತಕಾರಿ ಸುದ್ದಿ ಆಚೆ ಬೀಳುತ್ತೆ. ಆ ಸುದ್ದಿ ಕೇಳಿ ಬಿಚ್ಚಿ ಬೀಳುತ್ತೆ ಪೊಲೀಸ್ ಪಡೆ. ದೊಡ್ಡ ದೊಡ್ಡ ವ್ಯಕ್ತಿಗಳು, ರಾಜಕಾರಣಿಗಳು, ಬಿಲ್ಡರ್ಗಳು ಈ ಮಂತ್ರವಾದಿಯ ಮುಂದೆ ಮಂಡಿಯೂರಿ ಕೂರ್ತಾ ಇದ್ರು. ಆತ ಹೂ ಅಂದ್ರೆ ದುಡ್ಡಿನ ತುಲಾಭಾರ ನಡೆಸೋದಕ್ಕೆ ರೆಡಿಯಾಗಿದ್ರು. ಇಷ್ಟಕ್ಕೂ ಅವನ ಕಸುಬೇನು? ಮಕ್ಕಳ ಕಗ್ಗೊಲೆಗೂ ಈ ಮಂತ್ರವಾದಿಗೂ ಇರೋ ಸಂಬಂಧ ಆದ್ರೂ ಏನು? ಆ ವ್ಯಕ್ತಿಗಳು ಈತನ ಕಾಲ್ ಮುಗಿಯೋದಕ್ಕೆ ಏನ್ ಕಾರಣ? ಈ ಎಲ್ಲಾ ಪ್ರಶ್ನೆಗಳಿಗೆ ಪೊಲೀಸರು ಉತ್ತರ ಹುಡುಕಬೇಕಾಗಿತ್ತು.